ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರೆ ನೀಡಲಾಗಿದ್ದ ಕರ್ನಾಟಕ ಬಂದ್ಗೆ ಬೆಂಗಳೂರಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಮೆಟ್ರೋ, ಆಟೋ ಸಂಚಾರ ಎಂದಿನಂತಿತ್ತು. ವ್ಯಾಪಾರ ವಹಿವಾಟಿನ ಮೇಲೂ ಬಂದ್ ಪರಿಣಾಮ ಬೀರಲಿಲ್ಲ. ಶಾಶ್ವತ ನೀರಾವರಿ ಯೋಜನೆ, ರೈತರ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಟೌನ್ ಹಾಲ್ನಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಮುಖಂಡರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಸೇರಿ ಹಲವರನ್ನ ಬಂಧಿಸಲಾಯಿತು. ಈ ಟೈಮ್ನಲ್ಲಿ ಬಂದ್ ಬೆಂಬಲಿಸದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ವಿರುದ್ಧ ವಾಟಾಳ್ ನಾಗರಾಜ್ ಕಿಡಿಕಾರರು. ನಾವು ಇವತ್ತು ಗುತ್ತಿಗೆ ಬಿಟ್ಬಿಟ್ಟು ಇವತ್ತು ನಿಮ್ಮ ಎದುರಿಗೆ ಇದೇ ಬರೆದು ಕೊಟ್ಬಿಡ್ತೀವಿ. ಅವರೇ ತಕೊಂಡು ನಾಳೆ ಅವ್ರನ್ನ ಬಂದ್ ಮಾಡಿಸ್ತೀವಿ. ಅವರೇ ತಗೊಳ್ಳಿ, ನಾವೇನಂಗೆ ಹೇಳಲ್ಲ. ಅವ್ರ ತರ ಭಾಷೆ ನಾನು ಉಪಯೋಗಿಸೋದಿಲ್ಲ. ಎಲ್ಲಿ ಯಾರಿಗೆ ಕರ್ದು ನನ್ನ ಮನೆ ಮದುವೆನಾ ಕರ್ದು ಮಾತಾಡ್ಸುತ್ತೆ ಅಲ್ಲ. ಅಟ್ಲೀಸ್ಟ್ ವಿಶ್ವಾಸ ನೀವು ಬರ್ಬೇಕ್ರಿ. ವಿಶ್ವಾಸ ಏನು ಗೊತ್ತಿದೆ ನನಗೆ. ದಿಢೀರ್ ಬಂದ್ರಿಂದ ಶ್ರೀಸಾಮಾನ್ಯರಿಗೆ ತೊಂದರೆ ಆಗಬಾರದು ಅಂತ ದೂರ ಉಳಿದಿರೋದಾಗಿ ನಾರಾಯಣಗೌಡ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಇನ್ನೇನು ನಮಗೆ ಪರಿಹಾರ ಸಿಗುತ್ತೆ ಈ ಬಂದ್ ಆಗೋದ್ರಿಂದ ಅನ್ನುವ ಸಂದರ್ಭಕ್ಕೆ ಬಂದ್ ಕರೆ ಕೊಟ್ಟಾಗ ಅದು ಸರಿ ಅಂತ ಅನಿಸುತ್ತೆ. ಈ ವರ್ಷದಲ್ಲಿ 3 ಬಂದ್ ಆಗಿದೆ. ಪ್ರತಿ ಸಂದರ್ಭಕ್ಕೂ ಪ್ರತಿ ವಿಚಾರಕ್ಕೂ ನಾವು ಬಂದನ್ನೇ ಕರೆ ಕೊಡ್ತಾ ಕೂತ್ಕೊಂಡ್ರೆ ಆ ಬಂದಿನ ಹೊರೆ ಶ್ರೀಸಾಮಾನ್ಯರ ಮೇಲೆ ಆಗುತ್ತೆ. ಎಚ್ಚರಿಕೆ ಮೀರಿ ಪ್ರತಿಭಟನೆ ಮಾಡಿದ ಕರವೇ ಮುಖಂಡ ಪ್ರವೀಣ್ ಕುಮಾರ್ ಶೆಟ್ಟಿಯನ್ನ ಮೇಕ್ರಿ ಸರ್ಕಲ್ ಬಳಿಯೇ ಪೊಲೀಸರು ವಶಕ್ಕೆ ಪಡೆದರು. ಮೆಜೆಸ್ಟಿಕ್ನಲ್ಲಿ ಕರವೇ ಯುವಸೇನೆ ಕಾರ್ಯಕರ್ತರು, ಆಟೋ ಚಾಲಕರು, ಮೆಟ್ರೋ ಸಿಬ್ಬಂದಿ, ಡ್ರೈವರ್ಗಳಿಗೆ ಹೂವು ನೀಡುವ ಮೂಲಕ ಪ್ರತಿಭಟನೆ ಮಾಡದಿರಿ ಅಂತ ಮನವಿ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕನ್ನಡ ಪರ ಸಂಘಟನೆಗಳ ದ್ವಂದ್ವ ಇದರಿಂದ ಬಯಲಾಯಿತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.